ನಮಸ್ಕಾರ. ಮ್ಯೂಯಾನ್ ಮತ್ತು ಪೈಯಾನ್ ಮೂಲಕಣಗಳ ಪತ್ತೆ ಒಂದು ರೋಚಕ ವೈಜ್ಞಾನಿಕ ಸಂಶೋಧನೆ. 1932ನೇ ವರ್ಷ ಕಣಭೌತ ವಿಜ್ಞಾನಕ್ಕೆ ಒಂದು ಮಹತ್ವದ ವರ್ಷ ಆಗಿತ್ತು. ಯಾಕಂತ ಹೇಳಿದ್ರೆ ಇದೇ ವರ್ಷದಲ್ಲಿ ವಿಜ್ಞಾನಿಗಳು ಆವರೆಗೆ ಕಂಡಿರದಂತಹ ಒಂದು ಮೂಲಭೂತ ಕಣವನ್ನು ಪತ್ತೆ ಹಚ್ತಾರೆ. ಅದು ಪ್ರೋಟಾನ್ ಅಲ್ಲ, ನ್ಯೂಟ್ರಾನ್ ಅಲ್ಲ, ಎಲೆಕ್ಟ್ರಾನ್ ಕೂಡ ಅಲ್ಲ. ಬದಲಾಗಿ ಅದು ಧನವಿದ್ಯುದಾವೇಶ ಅಂದರೆ ಪಾಸಿಟಿವ್ ಚಾರ್ಜ್ ಹೊಂದಿರತಕ್ಕಂಥ ಎಲೆಕ್ಟ್ರಾನ್ ಆಗಿತ್ತೆ. ನಂತರ ಈ ಕಣಕ್ಕೆ ಪಾಸಿಟ್ರಾನ್ ಅನ್ನುವ ಹೆಸರನ್ನು ಕೊಡ್ತಾರೆ. ಈ ಮಹತ್ವದ ಆವಿಷ್ಕಾರದ ಹಿಂದೆ, ಅನಾವರಣದ ಹಿಂದೆ ಇದ್ದಂಥ ವಿಜ್ಞಾನಿ ಕಾರ್ಲ್ ಡೇವಿಡ್ ಆ್ಯಂಡರ್ಸನ್. ಆತ ಪೋಲ್ ಡಿರಾಕ್ ಅವರ ಸೈದ್ಧಾಂತಿಕ ಸಮೀಕರಣದ ಸತ್ಯತೆಯನ್ನು, ನೈಜತ್ವವನ್ನು ದೃಢೀಕರಿಸ್ತಾರೆ. ಆದರೆ ಆ ಸಮಯದಲ್ಲಿ ಆ್ಯಂಡರ್ಸನ್ ಅವರಿಗೆ ತಾವು ಪಾಸಿಟ್ರಾನ್ ಮಾತ್ರ ಅಲ್ಲ, ಇನ್ನೊಂದು ಹೊಸ ಮೂಲಭೂತ ಕಣವನ್ನು ಕಂಡುಹಿಡಿದಿದ್ದೀವಿ ಅನ್ನೋದು ಕೂಡ ತಿಳಿದಿರೋದಿಲ್ಲ. ಆ ಕಾಲದಲ್ಲಿ ಭೌತ ವಿಜ್ಞಾನದಲ್ಲಿ ಒಂದು ದೊಡ್ಡದಾದಂಥ ಪ್ರಶ್ನೆ ಉಳ್ಕೊಂಡಿರ್ತದೆ. ಪರಮಾಣುವಿನ ಕೇಂದ್ರದಲ್ಲಿ ಅಂದರೆ ಬೀಜದಲ್ಲಿರುವ ಎಲ್ಲ ಪ್ರೋಟಾನ್ಗಳು ಧನ ವಿದ್ಯುದಾವೇಶವನ್ನು ಹೊಂದಿರ್ತವೆ, ಅಂದರೆ ಪಾಸಿಟಿವ್ ಚಾರ್ಜ್ ಹೊಂದಿರ್ತವೆ. ಧನ ಆವೇಶಗಳು ಪರಸ್ಪರ ವಿಕರ್ಷಿಸಬೇಕಂದ್ರೆ ಲೈಕ್ ಚಾರ್ಜ್ ಶಲ್ ರಿಪೆಲ್. ಹಾಗಿದ್ರೆ ಪರಮಾಣುವಿನ ಬೀಜದ ಒಳಗಡೆ ಅಂದರೆ ನ್ಯೂಕ್ಲಿಯಸ್ನಲ್ಲಿ ಒಡೆದು ಹೋಗದೆ ಹೇಗೆ, ಅವೆಲ್ಲವೂ ಸಿಡಿದು ಹೋಗದೆ ದೂರಕ್ಕೆ ತಳ್ಳಲ್ಪಡದೆ ಅವೆಲ್ಲ ಒಂದೇ ಜಾಗದಲ್ಲಿ ಹೇಗೆ ಉಳ್ಕೊಂಡಿದ್ದೇವೆ ಅನ್ನೋದೇ ಪ್ರಶ್ನೆ ಆಗಿತ್ತು. ಪ್ರೋಟಾನ್ಗಳನ್ನ ಒಟ್ಟಿಗೆ ಹಿಡಿದಿಟ್ಟಿರ್ತಕ್ಕಂಥ ಶಕ್ತಿ ಯಾವುದು, ಬಲ ಯಾವುದು ಅನ್ನೋದು ಆ ಪ್ರಶ್ನೆ ಆಗಿತ್ತು. 1935ರಲ್ಲಿ ಮ್ಯೂಯಾನ್ ಪತ್ತೆಯಾಗೋದಕ್ಕಿಂತ ಒಂದು ವರ್ಷ ಮೊದಲು ಜಪಾನಿನ ಭೌತ ವಿಜ್ಞಾನಿ ಹಿಡೇಕಿ ಯುಕಾವಾ ಅವರು ಈ ರಹಸ್ಯಕ್ಕೆ ಉತ್ತರ ನೀಡತಕ್ಕಂಥ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಯುಕಾವಾ ಅವರ ಪ್ರಕಾರ ಬೀಜದಲ್ಲಿ ಅಂದರೆ ಪರಮಾಣುವಿನ ಬೀಜದಲ್ಲಿ ಇನ್ನೊಂದು ಕಣ ಇರಬೇಕು. ಅದು ಅತ್ಯಂತ ಕಡಿಮೆ ಸಮಯ ಮಾತ್ರ, ಅತ್ಯಂತ ಅಲ್ಪಾವಧಿ ಮಾತ್ರ ಜೀವಿಸೋದ್ರಿಂದ ಅಸ್ತಿತ್ವದಲ್ಲಿರೋದ್ರಿಂದ ಅದನ್ನು ಪತ್ತೆ ಹಚ್ಚೋದು ಕಷ್ಟ. ಈ ಭಾರವಾದ ಕಣ ಎಲೆಕ್ಟ್ರಾನ್ ಅಂತೆ ಋಣ ವಿದ್ಯುದಾವೇಶವನ್ನು ಹೊಂದಿದ್ದು ಪ್ರಬಲವಾದಂಥ ಬೈಜಿಕ ಬಲಗಳನ್ನ ಅಂತ ಹೇಳಿದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ನ ಸಾಗಿಸ್ತಕ್ಕಂಥ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಹಿಡೇಕಿ ಯುಕಾವಾ ಒಂದು ವಾದವನ್ನು ಪ್ರತಿಪಾದನೆ ಮಾಡಿರ್ತಾರೆ. ಯುಕಾವಾ ಅವರ ಪರಿಕಲ್ಪನೆ ಪ್ರಕಾರ ಈ ಕಣ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ನಡುವೆ ನಿರಂತರವಾಗಿ ವಿನಿಮಯ ಆಗ್ತಾ ಇರ್ತದೆ. ಇದರ ಪರಿಣಾಮವಾಗಿ ಪ್ರೋಟಾನ್ಗಳನ್ನ ಒಟ್ಟಿಗೆ ಬಂಧಿಸ್ತಕ್ಕಂಥ ಬಲ ಉಂಟಾಗ್ತದೆ. ಗಣಿತದ ಲೆಕ್ಕಾಚಾರಗಳು ಕೂಡ ಈ ಸಿದ್ಧಾಂತವನ್ನು ಬೆಂಬಲಿಸಿದ್ರಿಂದ 1935 ಸುಮಾರು ವಿಜ್ಞಾನಿಗಳು ಈ ಹೊಸ ಕಣದ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾರೆ. ಯುಕಾವಾ ಈ ಕಣದ ಋಣವಿದ್ಯುದಾವೇಶ ಹೊಂದಿದ್ದು ಅದರ ದ್ರವ್ಯರಾಶಿ ಸುಮಾರು 100 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಹೇಳ್ತಾರೆ ಅಂತ ಊಹೆಯನ್ನು ಮಾಡಿರ್ತಾರೆ. ಆದರೆ ಅದು ಎಲೆಕ್ಟ್ರಾನ್ಗಿಂತ ಭಾರವಾಗಿದ್ದು ಪ್ರೋಟಾನ್ಗಿಂತ ಹಗುರವಾಗಿರ್ಬೇಕಂತೇಳಿ ಸ್ಪಷ್ಟ ಆಗಿರ್ತದೆ. 1936ರಲ್ಲಿ ಕಾರ್ಲ್ ಆಂಡರ್ಸನ್ ತಮ್ಮ ಮೊದಲ ಸ್ನಾತಕೋತ್ತರ ವಿದ್ಯಾರ್ಥಿ ನೆಡರ್ ಮೇಯರ್ ಅಂದರೆ ಸೇತ್ ನೆಡರ್ ಮೇಯರ್ ಅವ್ರ ಜೊತೆಗೆ ಮೇಘಕೋಟಿಗಳು ಅಂತ ಹೇಳಿದ್ರೆ ಕ್ಲೌಡ್ ಚೇಂಬರ್ ಪ್ರಯೋಗಗಳನ್ನ ಮುಂದುವರಿಸ್ತಾರೆ. ಅವರು ಸುಮಾರು 6000 ಛಾಯಾಚಿತ್ರಗಳ ಫೋಟೋಗಳನ್ನ ದಾಖಲೆ ಮಾಡ್ಕೊಳ್ತಾರೆ. ಮೋಡ ಕೋಣೆಯಲ್ಲಿ ಕಾಂತ ಕ್ಷೇತ್ರವನ್ನು ಸೃಷ್ಟಿ ಮಾಡಲಾಗಿರ್ತೈತೆ, ಅಂದರೆ ಈ ಕ್ಲೌಡ್ ಚೇಂಬರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ನ ಸೃಷ್ಟಿ ಮಾಡಲಾಗಿರ್ತೈತೆ. ಮತ್ತು ಕಣಗಳನ್ನು ನಡುವೆ ನುಗ್ಗತಕ್ಕಂಥ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ 1 ಸೆಂಟಿಮೀಟರ್ ದಪ್ಪದ ಪ್ಲಾಟಿನಂ ಫಲಕವನ್ನು ಕೂಡ ಇರಿಸಲಾಗಿರ್ತೈತೆ. ಕಾಂತ ಕ್ಷೇತ್ರದಲ್ಲಿ ಚಲಿಸ್ತಕ್ಕಂಥ ವಿದ್ಯುದಾವೇಶಿತ ಕಣಗಳು ಅವುಗಳ ಪಥ ವೃತ್ತಾಕಾರವಾಗಿರ್ತೈತೆ. ಆ ವಕ್ರಪಥದ ತ್ರಿಜ್ಯ ಮತ್ತು ಕಣಗಳ ವೇಗವನ್ನು ಅಳೆಯೋದ್ರ ಮೂಲಕ ಅವರು ಕಣಗಳ ದ್ರವ್ಯರಾಶಿ ಮತ್ತು ವಿದ್ಯುದಾವೇಶ ಅಂತ ಹೇಳಿದ್ರೆ ಮಾಸ್ ಅಂಡ್ ಎಲೆಕ್ಟ್ರಾನ್ ಚಾರ್ಜ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜ್ ಅದರ ಅನುಪಾತವನ್ನು ಲೆಕ್ಕ ಹಾಕ್ತಾರೆ. ಹೆಚ್ಚಿನ ಕಣಗಳು ಪ್ರೋಟಾನ್, ಎಲೆಕ್ಟ್ರಾನ್ ಅಥವಾ ಪಾಸಿಟ್ರಾನ್ಗಳಾಗಿರ್ತವೆ. ಆದರೆ ಕೆಲವು ಕಣಗಳ ಪಥಗಳು ಈ 3 ಕಣಗಳಿಗೆ ಹೊಂದಾಣಿಕೆ ಆಗೋದಿಲ್ಲ. ಇನ್ನೂ ಸೋಜಿಗದ ಸಂಗತಿ ಏನಂದರೆ ಈ ಕಣಗಳು ಪ್ಲಾಟಿನಂ ಫಲಕವನ್ನು ದಾಟಬೇಕಾದ್ರೆ ಬಹಳ ಕಡಿಮೆ ಶಕ್ತಿಯನ್ನು ಕಳ್ಕೊಳ್ತಾ ಇರ್ತವೆ. ಅವುಗಳಿಗೆ ಪ್ಲಾಟಿನಂ ಫಲಕದ ಮೂಲಕ ನುಗ್ಗತಕ್ಕಂಥ ಬಹಳ ಪ್ರಬಲವಾದ ಸಾಮರ್ಥ್ಯ ಇರ್ತದೆ. ಇದರಿಂದ ವಿಜ್ಞಾನಿಗಳು ಹೊಸ ಕಣದ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ಸಂಶೋಧನೆ ಲೇಖನದಲ್ಲಿ ಆಂಡರ್ಸನ್ ಮತ್ತು ನೆಡರ್ ಮೇಯರು 2 ಸಾಧ್ಯತೆಗಳನ್ನ ಮುಂದಿಡ್ತಾರೆ. ಅದರಲ್ಲಿ ಮೊದಲನೇದು ಎಲೆಕ್ಟ್ರಾನ್ಗೆ ಅದರ ದ್ರವ್ಯರಾಶಿ ಮತ್ತು ವಿದ್ಯುತ್ ಆವೇಶದ ಹೊರತಾಗಿ ಇನ್ನಾವುದೋ ವಿಶೇಷ ಗುಣ ಇರಬಹುದು. ಎರಡನೇದು ಎಲೆಕ್ಟ್ರಾನ್ಗಿಂತ ಹೆಚ್ಚು ದ್ರವ್ಯರಾಶಿ ಹೊಂದಿರುವ ಆದರೆ ಪ್ರೋಟಾನ್ಗಿಂತ ಹಗುರವಾದ ಹೊಸ ಕಣಗಳು ಇರಬಹುದು ಅಂತ. 1937ರಲ್ಲಿ ಜೆ.ಸಿ. ಸ್ಟ್ರೀಟ್ ಮತ್ತು ಇ.ಸಿ. ಸ್ಟೆವೆನ್ಸನ್ ಅವರು ನಡೆಸಿದಂಥ ಇನ್ನೊಂದು ಪ್ರಯೋಗದಲ್ಲಿ ಈ ಹೊಸ ಕಣದ ಅಸ್ತಿತ್ವಕ್ಕೆ ಇನ್ನೂ ಹೆಚ್ಚಿನ ಪ್ರಬಲವಾದಂಥ ಸಾಕ್ಷ್ಯ ಪುರಾವೆಗಳು ದಕ್ಕುತ್ತವೆ. ಅವರು ಎಲೆಕ್ಟ್ರಾನ್ಗಿಂತ ಸುಮಾರು 130 ಪಟ್ಟು ಹೆಚ್ಚು ದ್ರವ್ಯರಾಶಿ ಹೊಂದಿದ್ದ ಕಣವೊಂದನ್ನು ಗುರುತಿಸ್ತಾರೆ. ಈ 2 ವರ್ಷಗಳ ನಿರಂತರ ಸಂಶೋಧನೆಗಳು ಹೊಸ ಮೂಲಭೂತ ಕಣದ ಅಸ್ತಿತ್ವವನ್ನು ಬಲವಾಗಿ ಸೂಚಿಸುತ್ತವೆ. ಅನೇಕ ವಿಜ್ಞಾನಿಗಳು, ವಿಶೇಷವಾಗಿ ನೀಲ್ಸ್ ಅವರು ಈ ಹೊಸ ಕಣವನ್ನು ಯುಕಾವಾ ಊಹೆ ಮಾಡಿದ್ದಂಥ ಮೆಸಾನ್ ಅಂತ ಭಾವಿಸ್ತಾರೆ. ಸುಮಾರು ಮುಂದಿನ 10 ವರ್ಷಗಳವರೆಗೆ ವಿಜ್ಞಾನಿಗಳು ಮ್ಯೂಯಾನ್ ಎನ್ನುವ ಈ ಕಣವೇ ಪ್ರಬಲ ಬೈಜಿಕ ಬಲದ ಮಧ್ಯವರ್ತಿ ಅಂತ ನಂಬಿರ್ತಾರೆ. ಆದರೆ ನಂತರ ಮಾರ್ಸೆಲ್ಲೋ ಕಾನ್ವರ್ಸಿ ಮತ್ತು ಒರೆಸ್ಟೋ ಪಿಕೋನಿನಿ ಮತ್ತು ಎಟ್ಟೋರೆ ಪೆನಿಸಿನಿ ನಡೆಸಿದಂಥ ಪ್ರಯೋಗಗಳು, ಈ 3 ವಿಜ್ಞಾನಿಗಳು ನಡೆಸಿದಂಥ ಪ್ರಯೋಗಗಳು
ಈ ಕಣ ಬೀಜವನ್ನು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ, ಪ್ರೋಟಾನ್ಗಳನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂತ ತೋರಿಸ್ತವೆ. ಅದು ಕೇವಲ ಕ್ಷಯಗೊಳ್ತಕ್ಕಂಥ ಒಂದು ಭಾರವಾದ ಎಲೆಕ್ಟ್ರಾನ್ ಥರ ಇರುತ್ತೆ. ಈ ಕಣಕ್ಕೆ ಮ್ಯೂಯಾನ್ ಅನ್ನುವ ಹೆಸರನ್ನ ನೀಡಲಾಗ್ತದೆ. ಮ್ಯೂಯಾನ್ಗಳು ಪರಮಾಣುವಿನ ಬೀಜದಿಂದ ಹೀರಿಕೊಳ್ಳಲ್ಪಡೋದಿಲ್ಲ, ಬದಲಾಗಿ ಅವು ಸ್ವಂತ ನಾಶ ಆಗ್ತವೆ, ಸಡಿಲಾಗಿ ಹೋಗ್ತವೆ, ಕ್ಷಯಗೊಳ್ತವೆ ಅಂತ ತಿಳಿದು ಬರ್ತದೆ. ಹೀಗಾಗಿ ಯುಕಾವಾವು ಯುದ್ಧ ಮಾಡಿದಂಥ ಕಣ ಇನ್ನೂ ಪತ್ತೆಯಾಗಿರೋದಿಲ್ಲ. ಆದರೂ ಕೂಡ ವಿಜ್ಞಾನಿಗಳು ನಿರಾಶರಾಗಿರೋದಿಲ್ಲ. ಕೆಲವು ವಿಜ್ಞಾನಿಗಳು ಮ್ಯೂಯಾನ್ಗಳು ಯುಕೋವಾ ಮುನ್ನುಡಿದಿಂದ ಕಣದ ಕ್ಷಯದ ಉತ್ಪನ್ನಗಳಾಗಿರ್ಬೋದು ಅಂತ ಊಹೆ ಮಾಡ್ತಾರೆ. ಹೀಗಾಗಿ ಇನ್ನೂ ಹುಡುಕಾಟ ಮುಂದುವರಿತೈತೆ. ಈ ಹುಡುಕಾಟಕ್ಕೆ 1947ರಲ್ಲಿ ಒಂದು ಹೊಸ ತಿರುವು ಸಿಗ್ತದೆ. ಆಗ ಪಯಾನ್ ಅಂತಕ್ಕಂಥ ಕಣದ ಒಂದು ಹೊಸ ಕಣ ಪತ್ತೆ ಆಗುತ್ತೆ. ಆದರೆ ಪಯಾನಿನ ದ್ರವ್ಯರಾಶಿ ಮ್ಯೂಯಾನ್ಗಿಂತ ಹೆಚ್ಚಾಗಿರ್ತದೆ. ಮತ್ತೆ ಇದು ಯುಕಾವಾ ಊಹೆ ಮಾಡಿದಂಥ ಕಣದ ಗುಣಲಕ್ಷಣಗಳಿಗೆ ಹೆಚ್ಚು ಹೊಂದಾಣಿಕೆ ಆಗ್ತಾ ಇರ್ತದೆ. ಕೊನೆಗೆ ವಿಜ್ಞಾನಿಗಳು ಯುಕಾವಾ ಊಹೆ ಮಾಡಿದಂಥ ಕಣಕ್ಕೆ ಪಯಾನೇ ಸರಿಯಾದ ಅಭ್ಯರ್ಥಿ ಅಂತೇಳಿ ತಿಳ್ಕೊಳ್ತಾರೆ. ಪಯಾನ್ಗಳು ಸ್ಥಿರವಾದಂಥ ಕಣಗಳಲ್ಲ, ಅವು ಬೇಗನೆ ಕ್ಷಯಗೊಳ್ತವೆ, ಅವು ಇಲ್ಲದಂತೆ ಆಗ್ತವೆ. ಆದರೆ ಪಯಾನ್ ಕ್ಷಯಗೊಂಡು ಮ್ಯೂಯಾನ್ ಮತ್ತು ನ್ಯೂಟ್ರಿನಗಳನ್ನ ಉತ್ಪತ್ತಿ ಮಾಡುತ್ತದೆ. ಸರಳವಾಗಿ ಹೇಳೋದಾದರೆ ಪಯಾನು ಮ್ಯೂಯಾನ್ ಎಲೆಕ್ಟ್ರಾನ್ ಅಂತಕ್ಕಂಥ ಸರಪಳಿ ಸಾಮಾನ್ಯವಾಗಿ ಮುಂದುವರಿತದೆ. ಒಂದು ಮರದಿಂದ ಹಣ್ಣು ಬೀಳುವಂತೆ ಕಲ್ಪಿಸಿಕೊಂಡ್ರೆ ನಾವು ಮರ ಪಯಾನ್ ಆದರೆ ಹಣ್ಣು ಮ್ಯೂಯಾನ್ ಆಗಿರ್ತದೆ. ಹಣ್ಣಿನ ಬೀಜ ಎಲೆಕ್ಟ್ರಾನ್ ಆಗಿರ್ತದೆ. ಮರದಿಂದ ಮೊದಲು ಹಣ್ಣು ಬರ್ತದೆ, ನಂತರ ಹಣ್ಣಿನಿಂದ ಬೀಜ ಹೊರ ಬರ್ತದೆ. ಅದೇ ರೀತಿ ಪಯಾನ್ ಮೊದಲು ಹುಟ್ಟುತ್ತದೆ, ನಂತರ ಅದು ಮ್ಯೂಯಾನ್ ಆಗಿ ಕ್ಷಯಗೊಳ್ತದೆ. ನಾವು ಹೋಲಿಸಿ ನೋಡೋದಾದರೆ ಪಯಾನು ಬೈಜಿಕ ಬಲಕ್ಕೆ ಸಂಬಂಧಿಸಿದಂಥ ಕಣ, ಮ್ಯೂಯಾನು ಲೆಪ್ಟಾನ್ ವರ್ಗದ ಕಣ. ಪಯಾನ್ ದ್ರವ್ಯರಾಶಿ 140 ಮೆಗಾ ಎಲೆಕ್ಟ್ರಾನ್ ಓಡಿಸಿದರೆ ಮ್ಯೂಯಾನ್ ಕಣದ ದ್ರವ್ಯರಾಶಿ 106. ಪಯಾನು ಮತ್ತು ಮ್ಯೂಯಾನ್ಗಳು ಆಯುಷ್ಯದಲ್ಲೂ ಕೂಡ ಭಾರಿ ವ್ಯತ್ಯಾಸವನ್ನು ಹೊಂದಿದ್ದಾವೆ. ಪಯಾನು ಕಡಿಮೆ ಆಯುಷ್ಯ ಹೊಂದಿದೆ, ಇದಕ್ಕೆ ಹೋಲಿಸಿದಂತೆ ಮ್ಯೂಯಾನ್ ಆಯುಷ್ಯ ಹೆಚ್ಚು. ಪಯಾನು ಕ್ಷಯಗೊಂಡು ಮ್ಯೂಯಾನ್ ಆಗ್ತದೆ, ಮ್ಯೂಯಾನು ಕ್ಷಯಗೊಂಡು ಎಲೆಕ್ಟ್ರಾನ್ ಆಗ್ತದೆ. ಆದ್ದರಿಂದ ಆಧುನಿಕ ಕಣ ಭೌತವಿಜ್ಞಾನದ ಮಾರಕ ಮಾದರಿ ಅಂದರೆ ಶಿಷ್ಟ ಮಾದರಿ ಸ್ಟ್ಯಾಂಡರ್ಡ್ ಮಾಡಲು ವಿಶ್ವದಲ್ಲಿರುವ ಮೂಲಭೂತ ಕಣಗಳು ಮತ್ತು ಅವುಗಳ ನಡುವಿನ ಕ್ರಿಯೆಗಳನ್ನು ವಿವರಿಸುವಂತಹ ಪ್ರಮುಖ ಸಿದ್ಧಾಂತ ಆಗಿ ರೂಪುಗೊಳ್ಳೋದಕ್ಕೆ ಕಾರಣ ಆಯಿತು. ಈ ಮಾದರಿಯಲ್ಲಿ ಮ್ಯೂಯಾನು ಮತ್ತು ಪಯಾನು ಎರಡು ಮುಖ್ಯವಾದ ಕಣಗಳಾಗಿದ್ದರೂ ಕೂಡ ಅವುಗಳ ಸ್ಥಾನ ಒಂದೇ ರೀತಿಯಲ್ಲಿಲ್ಲ. ಮ್ಯೂಯಾನು ಒಂದು ಲೆಪ್ಟಾನು, ಇದು ಎಲೆಕ್ಟ್ರಾನ್ನ ಭಾರವಾದಂಥ ಸೋದರ ಅಂತ ಹೇಳ್ಬೋದು ನಾವು. ಎಲೆಕ್ಟ್ರಾನ್ನಂತೆ ಇದು ಋಣ ವಿದ್ಯುದಾವೇಶವನ್ನು ಅಂದರೆ ನೆಗೆಟಿವ್ ಚಾರ್ಜ್ನ ಹೊಂದೈತೆ. ಆದರೆ ಅದರ ದ್ರವ್ಯರಾಶಿ ಎಲೆಕ್ಟ್ರಾನ್ಗಿಂತ ಸುಮಾರು 207 ಪಟ್ಟು ಹೆಚ್ಚು. ಮಾನವಕ ಮಾದರಿಯ ಸ್ಟ್ಯಾಂಡರ್ಡ್ ಮಾಡೆಲ್ನಲ್ಲಿ ಮ್ಯೂಯಾನು ಒಂದು ಮೂಲಭೂತ ಕಣ, ಅಂದರೆ ಅದರ ಒಳಗಡೆ ಇನ್ನೂ ಚಿಕ್ಕ ಕಣಗಳಿಲ್ಲ ಅಂತ ತಿಳಿದು ಬಂದೈತೆ. ಮ್ಯೂಯಾನು ಎರಡನೇ ತಲೆಮಾರಿನ ಸೆಕೆಂಡ್ ಜನರೇಷನ್ ಲೆಪ್ಟಾನ್ ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗೈತೆ. ಇದಕ್ಕೆ ಬೇರೆಯಾಗಿ ಪಯಾನು ಒಂದು ಮೆಸಾನು, ಇದು ಮೂಲಭೂತ ಕಣ ಅಲ್ಲ. ಪಯಾನು ಒಂದು ಕ್ವಾರ್ಕು ಮತ್ತು ಪ್ರತಿ ಕ್ವಾರ್ಕ್ಗಳಿಂದ ನಿರ್ಮಿತವಾದಂಥ ಒಂದು ಸಂಯುಕ್ತವಾದಂಥ ಕಣ. ಆದ್ದರಿಂದ ಶಿಷ್ಟ ಮಾದರಿ ಮಾನಕ ಮಾದರಿಯ ಮೂಲಭೂತ ಕಣಗಳ ಪಟ್ಟಿನಲ್ಲಿ ಪಯಾನು ಸೇರಿಲ್ಲ. ಅದರ ಬದಲು ಬೈಜಿಕ ಬಲದ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ಪ್ರಮುಖ ಕಣಗಳಲ್ಲಿ ಇದು ಒಂದಂತ ಈಗ ಒಪ್ಪಲಾಗೈತೆ. ಪಯಾನು 3 ರೂಪಗಳಲ್ಲಿ ಕಂಡು ಬರ್ತೈತೆ. ಧನ ಪಯಾನು ಅಂದರೆ ಪಾಸಿಟಿವ್ ಪಯಾನು, ಋಣ ಪಯಾನು ಮತ್ತು ನ್ಯೂಟ್ರಲ್ ಪಯಾನು ಅಂದರೆ ತಟಸ್ಥ ಪಯಾನು. ಪರಮಾಣು ಬೀಜದೊಳಗೆ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ನಡುವೆ ಕಾರ್ಯನಿರ್ವಹಿಸುವ ಉಳಿದ ಪ್ರಬಲ ಬೈಜಿಕೀಯ ಬಲವನ್ನು, ನ್ಯೂಕ್ಲಿಯರ್ ಫೋರ್ಸ್ ಬಲವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪಯಾನ್ಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಈ ಎರಡು ಕಣಗಳ ನಡುವೆ ನೇರ ಸಂಬಂಧವೂ ಇದೆ. ಪಯಾನ್ಗಳು ಬಹಳ ಕಡಿಮೆ ಆಯುಷ್ಯ ಹೊಂದಿದ್ದು ಶೀಘ್ರವಾಗಿ ಬೇಗ ಕ್ಷಯಗೊಳ್ತವೆ. ಅವುಗಳ ಪ್ರಮುಖ ಉತ್ಪನ್ನ ಮ್ಯೂಯಾನ್ ಆಗೈತೆ. ಹೀಗಾಗಿ ಮ್ಯೂಯಾನ್ ಮತ್ತು ಪಯಾನ್ಗಳ ನಡುವಿನ ಮೂಲ ಸಂಬಂಧ ಅಂತ ಹೇಳಿದ್ರೆ ಪಯಾನು ಸಡಿಲಗೊಂಡು ಕ್ಷಯಗೊಂಡು ಮ್ಯೂಯಾನ್ ಹುಟ್ಟುತ್ತದೆ. ಮ್ಯೂಯಾನು ಪಯಾನ್ನ ಮುಖ್ಯವಾದಂಥ ಉತ್ಪನ್ನ ಆಗೈತೆ. ಮ್ಯೂಯಾನ್ ಪತ್ತೆ ಹಚ್ಚುವಿಕೆ ವಿಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲಾಗೈತೆ. ಅದು ಕೇವಲ ಹೊಸ ಮೂಲಭೂತ ಕಣದ ಆವಿಷ್ಕಾರ ಮಾತ್ರ ಆಗಿರಲಿಲ್ಲ, ಪಯಾನ್ನ ಪತ್ತೆಗೆ ದಾರಿ ತೋರಿದಂಥ ಮಹತ್ವದ ಹೆಜ್ಜೆ ಆಗಿತ್ತು. ಮ್ಯೂಯಾನ್ ಪತ್ತೆಯಾಗದೇ ಇದ್ದಿದ್ರೆ ಪರಮಾಣು ಕೇಂದ್ರದ ಸ್ಥಿರತೆಯ ಅಂದರೆ ಪ್ರೋಟಾನ್ಗಳು ಹೇಗೆ ಅಂಟುಕೊಂಡಿದ್ದೇವೆ ಒಂದಕ್ಕೊಂದು ಅಂತಕ್ಕಂಥ ರಹಸ್ಯವನ್ನು ಬಿಚ್ಚಿಡೋದಕ್ಕೆ ಸಾಧ್ಯವಾಗ್ತಾನೇ ಇರಲಿಲ್ಲ. ಮುಂದಿನ ವಿಡಿಯೋದಲ್ಲಿ ನಾವು ಕಣಭೌತ ವಿಜ್ಞಾನದಲ್ಲಿ ಇಂತಹ ಹುಡುಕಾಟ ಮತ್ತು ರೋಚಕ ಕಣಗಳ ಕುರಿತಾಗಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.